ಹಲೋ ಹಲೋ ಮನೆ ಹತ್ರ ಹಲೋ ಏನದು ಹಾಂ ಮನೆ ಹತ್ರ ಈಗ ಮೊನ್ನೆ ಅದು ಫುಡ್ ಡೆಲಿವರಿ ಮಾಡಿದ್ದೆ. ಹಾಂ ಅದು ನಂದು ಡೆಲಿವರಿ ಆಗಿಲ್ಲ ಅಂತ ಕಂಪ್ಲೇಂಟ್ ರೈಸ್ ಆಗಿದೆ. ಅದು ಐಡಿ ಎಲ್ಲ ಸರ್ ಮೇಲ್ಗಡೆ ಬರೋದಿಲ್ಲ ಫುಡ್ ಕೊಡಲ್ಲ ಅಂತ ನಾನು ಕಂಪ್ಲೇಂಟ್ ಇಲ್ಲ, ಅದು ನಮಗೆ ಫೈನ್ ಬಂದು ಹೌದು ಅದು ರೀಫಂಡ್ ಆಗಿದೆ. ನನ್ನ ಕಡೆಯಿಂದ ಪೇಮೆಂಟ್ ಆನ್ಲೈನ್ ಪೇಮೆಂಟ್ ಆಗಿತ್ತು, ನನಗೆ ರೀಫಂಡ್ ಆಗಿದೆ. ಅದೇ ರೀಫಂಡ್ ನಮ್ಗೆ ಇಲ್ಲಿ ಮೈನಸ್ ಆಗಿದೆ. ಝೊಮ್ಯಾಟೊ ಅವ್ರ ಹತ್ರ ಮಾತಾಡ್ರಿ ನೀವು. ಹಾಂ ಝೊಮ್ಯಾಟೊ ಅವ್ರ ಹತ್ರನೇ ಅವ್ರು ಅದೇ ಫುಡ್ ಕೊಟ್ಟಿಲ್ಲ ಅಂತ ಕಂಪ್ಲೇಂಟ್ ಆಗಿರೋದಕ್ಕೆ ಅದು ಬಂದಿರೋದು ರೀಫಂಡು. ನಾನು ಅವ್ರು ಕಂಪ್ಲೇಂಟ್ ಮಾಡಿದ್ದು ಅವ್ರ ಹತ್ರನೇ ರೆಕಾರ್ಡಿಂಗ್ ಇತ್ತು, ಎಲ್ಲ ಇತ್ತು ಅವ್ರ ಹತ್ರ ರೆಕಾರ್ಡಿಂಗ್. ಅವ್ರು ನಾನು ಯಾವುದು ಪ್ರೊವೈಡ್ ಮಾಡಿಲ್ಲ. POD ಫೋಟೋ ಒಂದು ಪ್ರೊವೈಡ್ ಮಾಡಿದ್ದಾರೆ. ನೀವು ನಿಯರೆಸ್ಟ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ ಅಂದರು. POD ಯಾವುದೋ ಆನ್ಲೈನ್ ಪೇಮೆಂಟ್ ಹೋಗಿ ಕೊಡಿ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್. ಅದಲ್ಲ ಪೇಮೆಂಟ್ ಆಗೈತೆ, ನನ್ನ ಹತ್ರ ರೆಸಿಪ್ಟ್ ಇದೆ, ನಿಮ್ಗೆ ಕಳಿಸ್ತೀನಿ. ನೀವು ಫುಡ್ ತೊಗೊಂಡು ಫುಡ್ಡೇ ಬಂದಿಲ್ಲ ಅಂತ ಕಂಪ್ಲೇಂಟ್ ಹಾಕ್ಬಿಟ್ರೆ ನಾನು ಫುಡ್ ಬಂದಿಲ್ಲ ಅಂತ ಹಾಕಿಲ್ಲ. ಹ್ಞೂ ರೂಟ್ ಬಿಹೇವಿಯರ್ ಕರೆಕ್ಟಾಗಿ ಡೆಲಿವರಿ ಕೊಟ್ಟಿಲ್ಲ ನೋಡಿ. 10 o'clock ಮೇಲೆ ಯಾವುದೇ ಬಿಲ್ಡಿಂಗ್ಗೂ ಹೋಗಂಗಿಲ್ಲ. ಅದು ರೂಲ್ಸ್ ಇದೆ. ಅದು ಅಮೌಂಟ್ ರೀಫಂಡ್ 10 o'clock ಮೇಲೆ ಯಾವುದೇ ಬಿಲ್ಡಿಂಗ್ಗೂ ಇಲ್ಲಿಗಲ್ ಬೇರೆ ಪ್ರಾಪರ್ಟೀಸ್ ಹೋಗಂಗಿಲ್ಲ. ಅದು ಹೋಗಿಲ್ಲ ಸರ್, ಹೋಗಂಗಿಲ್ಲ. ಯಾವುದೋ ಒಂದು ಮಿಸ್ಬಿಹೇವ್ ಆಯ್ತು, ಏನೋ ಆಯ್ತು, ಅದು ನಮಗೆ ಬರೋದು ಪ್ರಾಬ್ಲಮ್ಮು. ಇವಾಗ ನಮಗೂ 500 ರೂಪಾಯಿ ದುಡಿಬೇಕಾದ್ರೆ ನಾವು ಒಂದಿನ ಕೆಲಸ ಮಾಡಬೇಕು. ಇವಾಗ ಅದು ನನ್ನ ಪ್ರಾಬ್ಲಮ್ ಅಲ್ವಲ್ಲ. ನೀವು ಝೊಮ್ಯಾಟೊ ಹತ್ರ ಮಾತಾಡ್ಕೊಂಬ. ಅದಕ್ಕೆ ಮನೆ ಹತ್ರ ಏನಕ್ಕೆ ಬಂದಿದ್ದೀರಾ? ಮೊನ್ನೆ ಮನೆ ಹತ್ರನೇ ಡೆಲಿವರಿ ಕೊಟ್ಟಿರೋದು, ಅದಕ್ಕೆ ಮನೆ ಹತ್ರನೇ ಬಂದಿರೋದು. ನಮ್ಮ ಮನೆ ಬಾಕ್ಲಿಗೆ ಬಂದು ಕೊಟ್ಟಿದ್ದ, ರೋಡಲ್ಲಿ ಕೊಟ್ಟಿದ್ದು. ರೋಡಲ್ಲೇನೆ ಕೆಳಗಡೆ ಬಂದಿಸ್ಕೊಂಡು ಹೊರಗೆ ನಮ್ದು 500 ರೂಪಾಯಿ ನಾವೇನಕ್ಕೆ ಬಿಡೋಣ? ಈಗ ನಮ್ದೇನಕ್ಕೆ ಬಿಡೋಣ? ಇಲ್ಲ ನಮ್ದೇನಕ್ಕೆ ಬಿಡೋಣ? ಮಾಡಿದ್ಯಾ? ಹಾಂ ಏನೋ ನಾನು ನಿನಗೆ ಡೈರೆಕ್ಟ್ ಆರ್ಡರ್ ಮಾಡಿದ್ನಾ? ಮಾತಾಡ್ಕೊಂಡು ಝೊಮ್ಯಾಟೊ ಕಾಂಟ್ಯಾಕ್ಟ್ ಸಿಕ್ಕಿಲ್ಲ, ಅದಕ್ಕೆ ಹೇಳಿದ್ ನಿಮ್ಗೆ ಕೊಟ್ಟಿರೋದು ಊಟನ. ಆಯ್ತಾ? ಹಲೋ ನಿಮ್ಗೆ ಕೊಟ್ಟಿರೋದು ಊಟನ ನಿಮಗೆ ಕೊಟ್ಟಿರೋದು, ಅದಕ್ಕೆ ಬಂದು ಕೇಳ್ತಾ ಇರೋದು ನಿಮ್ನ. ಮಾತಾಡ್ರಿ ನೀವ್ ಈ ತರ ಅಯ್ಯೋ ಸರ್ ಊಟ ದುಡ್ಡು ತಿನ್ರಿ ಸರ್, ನನ್ನ ತರ ಡೆಲಿವರಿ ಹುಡುಗರು ದುಡ್ಡಲ್ಲೆಲ್ಲ ತಿಂದು ಏನಕ್ಕೆ? ನೀನು ಝೊಮ್ಯಾಟೊ ಹತ್ರ ಮಾತಾಡ್ತೀನಿ. ನಾನು ಒಂದ್ ನಿಮಿಷ ನಾನು ಪಾಠ ಮಾಡ್ತಾರೆ. ನಾನು ನಾಯಿನ ಸಾಕಕ್ಕೆ, ಆ ನಾಯಿ ದುಡ್ಡಲ್ಲಿ ನೀನ್ ತಿಂದಿದ್ಯಾ ಅಂದ್ರೆ ನೀನೇ ನಾಯಿ. ಮಾಡಕ್ಕೆ ದುಡ್ಡು ಕೊಟ್ಟು ತಿನ್ನಕ್ಕೆ ಯೋಗ್ಯತೆ ಇಲ್ಲ, ಎಷ್ಟು ಮಾತಾಡ್ತೀಯಾ? ದುಡ್ಡು ಕೊಟ್ಟು ತಿನ್ಬೇಕು ತಾನೆ, ದುಡ್ಡು ಕೊಟ್ಟು ತಿನ್ಬೇಕು. ಓಸಿ ಸಿಕ್ಕಿದ್ರೆ ಯಾರ ಹತ್ರನೂ ಬಿಡಲ್ವಾ? ದೇವಸ್ಥಾನ ಹತ್ರ ಕುಂತ. ಹಲೋ ಸರ್, ಇವಾಗ ನನ್ನ ಅಮೌಂಟ್ ನನಗೆ ಹಾಕಿ. ರೀಫಂಡ್ ಏನಕ್ಕೆ ಮಾಡಿಸ್ಕೊಂಡಿದ್ದೀರಾ? ರೀಫಂಡ್ ಯಾಕೆ ಮಾಡಿಸ್ಕೊಂಡಿದ್ದೀರಾ ಸರ್? ರೀಫಂಡ್ ಯಾಕೆ ಮಾಡಿಸ್ಕೊಂಡಿದ್ದೀರಾ? ರೀಫಂಡ್ ಯಾಕೆ ಮಾಡಿಸ್ಕೊಂಡಿದ್ದೀರಾ? ರೀಫಂಡ್ ಯಾಕೆ ಮಾಡಿಸ್ಕೊಂಡಿದ್ದೀರಾ? ರೀಫಂಡ್ ಯಾಕೆ ಮಾಡಿಸ್ಕೊಂಡು? ನಾನು ಕೊಟ್ಟಿರೋದು ನಿನಗೆ, ಝೊಮ್ಯಾಟೊ ಕೊಟ್ಟಿಲ್ಲ, ನಾನು ಕೊಟ್ಟಿದ್ದೀನಿ. ನಾನು ಕೊಟ್ಟಿರೋದು ನಿನ್ಗೆ ಊಟ. ನಾನು ಮತ್ತೇನಕ್ಕೆ ರೀಫಂಡ್ ಮಾಡಿಸ್ಕೊಂಡಿದ್ಯಾ? ರೀಫಂಡ್ ಯಾಕೆ ಮಾಡಿಸ್ಕೊಂಡಿದ್ಯಾ? ರೀಫಂಡ್ ಯಾಕೆ ಮಾಡಿಸ್ಕೊಂಡು? ಮತ್ತೆ ಬ್ಲಿಂಕಿಟ್ ಎತ್ಕೊಂಡು ಹೋಗಕ್ ಮಾತ್ರ ಕೆಳಗೆ ಬರ್ತೀರಾ, ಊಟ ಎತ್ಕೊಂಡು ಹೋಗಕ್ ಬರಕ್ಕಾಗಲ್ವಾ? ಹಾಂ 2 ಗಂಟೆಗೆ ತಾನೇ ಬಂತು. ಅಲ್ಲ, ಬ್ಲಿಂಕಿಟ್ ಇಸ್ಕೊಳಕ್ ಬರ್ತೀರಾ? ಬ್ಲಿಂಕಿಟ್ ಅವ್ನು ಕರಿಬೇಕಾಗಿದ್ಮೇಲೆ ಬ್ಲಿಂಕಿಟ್ ಅವ್ನು ಬಂದಿದ್ದು. ಇನ್ನೂ ಬಂದು ಫೋನೇ ಮಾಡಿರ್ಲಿಲ್ವಲ್ಲ ಅವರು. ಯಾರು ಫೋನ್ ಮಾಡಿರ್ಲಿಲ್ಲ? ನಿನ್ ಕೆಲಸ ನೀನ್ ಮಾಡು. ನನ್ ಕೆಲಸ ಎಲ್ಲ ಬೋಲಿ. ರೀಫಂಡ್ ಯಾಕೆ ಮಾಡಿಸ್ಕೊಂಡಿದ್ಯಾ? ತಿಂದಿದ್ದು ಊಟಕ್ಕೆ ರೀಫಂಡ್ ಯಾಕೆ ಮಾಡಿಸ್ಕೊಂಡಿದ್ಯಾ? ತಿಂದಿದ್ದು ಊಟಕ್ಕೆ ರೀಫಂಡ್ ಯಾಕೆ ಮಾಡಿಸ್ಕೊಂಡಿದ್ಯಾ? ತಿಂದಿದ್ದು ಊಟ ರೀಫಂಡ್ ಯಾಕೆ ಮಾಡಿಸ್ಕೊಂಡಿದ್ಯಾ? ಏನ್ ಮೇಲ್ ಬಾ, ಏನೋ ನೋಡ್ಕೊಂತೀನಿ ಅಂತ ಅಲ್ಲ ಇರು. ಅವತ್ತಂದಲ್ಲ ಮೇಲೆ ಬಾ, ನಾನು ಯಾರು ಅಂತ ಗೊತ್ತಾ ತಿಳ್ಕೊಂಡ್ ಮಾತಾಡು ಅಂದ್ರ. ಅಲ್ಲ ಅವತ್ತೇನು ಧಮ್ಕಿ ಹಾಕಿದ್ರಲ್ಲ, ಬಾ ಮೇಲ್ಗಡೆ ನಾನು ನೋಡ್ಕೊಂತೀನಿ ಅಂದ್ರಲ್ಲ, ಏನಕ್ಕಂದ್ರಿ? ನಾನು ಯಾರು ಅಂತ ತಿಳ್ಕೊಂಡ್ ಮಾತಾಡು ಅಂತಂದ್ರಲ್ಲ, ಏನು ನಮ್ಮ ಮೊಬೈಲ್ ಎಲ್ಲ ಕಿತ್ಕೊಳಕ? ನೋಡ್ಕೊಂತೀನಿ ಅಂತ ನೀ ಏನಂದ? ನಾನು ಯಾರು ಅಂತ ತಿಳ್ಕೊಂಡ್ ಮಾತಾಡು ಅಂದ. ಅಲ್ಲ, ನಾನು ಯಾರು ಅಂತ ತಿಳ್ಕೊಂಡ್ ಮಾತಾಡು. ಇಷ್ಟೆಲ್ಲ ಮಾಡಿರೋ ಅದ್ ಮಾಡಿರೋ ಒಂದು ಊಟ ಅಲ್ಲ, ಅಲ್ಲ ಊಟಕ್ಕ 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 ಊಟಕ್ಕ